ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಬ್ಲಾಗ್. ಇದು ಟ್ಯೂಸ್ಡೇ ಲಾಗ್. ನನ್ನ ಮಗನ್ ಸ್ಕೂಲಲ್ಲಿ ಇವತ್ತು ಗ್ರೂಪ್ ಫೋಟೋ ಶೂಟ್ ಇತ್ತು. ಇದನ್ನ ನೋಡ್ತಿದ್ರೆ ನಮಗೂ ನಮ್ಮ ಸ್ಕೂಲ್ ಲೈಫ್ ನೆನಪಾಗ್ತಾ ಇತ್ತು. ನಮ್ಮ ಪಕ್ಕದ ಮನೆ ಆಂಟಿ ಅವರು ಧರ್ಮಸ್ಥಳ ಹೋಗಿದ್ರು, ಹಾಗಾಗಿ ನಮ್ ನಿಶುಗೊಂದು ರೇಸ್ ರಿಮೋಟ್ ಕಾರ್ ತಂದು ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ ನಿಶು ಅಂತೂ ಫುಲ್ ಖುಷಿ ಆಗ್ಬಿಟ್ಟ ಅದನ್ನ ನೋಡಿ. ಈಗಿನ ಕಾಲದ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರೆ ಅಂತ ಅಂದರೆ, ನಾನು ಅದನ್ನು ಹೇಗೆ ಓಡಿಸೋದು ಅದ್ರ ಬಗ್ಗೆ ಎಲ್ಲ ರಿಮೋಟ್ ನೋಡ್ಕೋತಾ ಇದ್ದರೆ, ನನಗೂ ಮುಂಚೆ ಅವನೇ ರಿಮೋಟ್ ತೊಗೊಂಡು ಎಲ್ಲ ಆಪ್ರೇಟ್ ಮಾಡೋದೆಲ್ಲ ಕಲ್ತ್ಕೊಬಿಟ್ಟ. ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಮಗನ ಹ್ಯಾಬಿಟ್ ಏನು ಅಂದರೆ, ಅವ್ನಿಗೆ ಯಾವುದಾದ್ರೂ ಒಂದು ಹೊಸ ಟಾಯ್ ಸಿಕ್ಬಿಟ್ರೆ ಅವತ್ತು ಅವ್ನು ಮಲ್ಕೋಬೇಕಾದ್ರೆ ಅವ್ನ ಪಿಲ್ಲೋ ಕೆಳಗಡೆ ಆ ಟಾಯ್ನ ಮಿಸ್ ಮಾಡದೆ ಇಟ್ಕೋತಾನೆ. ಇಡಲಿಲ್ಲ ಅಂದರೆ ಅಳ್ತಾ ಇರ್ತಾನೆ. ನಾವು ಬೆಳೆಸಿದ ಗಿಡಗಳಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾನು ಈ ಮನೆಗೆ ಬಂದಾಗ ಒಂದು ಗಿಡಗಳಿರಲಿಲ್ಲ. ನಾನು ಎಲ್ಲ ಗಿಡಗಳನ್ನ ತಂದು ಹಾಕಿ ಬೆಳೆಸ್ದೆ. ಇವಾಗ ಎಲ್ಲ ಗಿಡಗಳು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಕನಕಾಂಬರದ ಹೂ ಬರುತ್ತಲ್ಲ, ಅದೊಂದು ಮೊಳ ನಾವು ತೊಗೋತೀವಿ ಅಂತ ಹೋದರೆ 40 ರೂಪಾಯಿ ತೊಗೋತಾರೆ ನಮ್ಮ ಹತ್ರ. ಆದರೆ ಬಿಡಿ ಕನಕಾಂಬರದ ಹೂವನ್ನ ತೊಗೊಂಡ್ರೆ ನಮಗೆ 100 ಗ್ರಾಮ್ಗೆಲ್ಲ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಬಿಡಿ ಹೂವನ್ನ ನಾವು ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ 80 ರೂಪೀಸ್ ಸೇವ್ ಮಾಡ್ದಂಗೆ ಆಗುತ್ತೆ. ಆದರೆ ಕಟ್ಟೋದಿರುತ್ತಲ್ಲ, ಅದೇ ಇಂಪಾರ್ಟೆಂಟು. ಅದಕ್ಕೇ ಅವ್ರು ಅಷ್ಟೊಂದು ಚಾರ್ಜ್ ಮಾಡೋದು ನಮಗೆ. ಇವತ್ತು ನೈಟು ಒಂದು ಸಾಂಬಾರು ಮಾಡಿದರೆ, ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು. ಅದು ತುಂಬಾ ಈಸಿ ಮಾಡೋಕ್ಕೆ. ಇದನ್ನು ಮಾಡೋಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಶುಂಠಿ 1 ಇಂಚು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅರ್ಧ ಸ್ಪೂನಷ್ಟು ಕಡಲೆ, 2 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ಕಾಯಿ ಹಾಕೋಬೇಕು. ನಾನು ಅದನ್ನು ಶೂಟ್ ಮಾಡ್ಕೊಳ್ಳೋದು ಮರ್ತ್ಕೊಬಿಟ್ಟೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ, ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ, ಅದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿರುತ್ತಲ್ಲ, ಆ ಫ್ರೈಗೆ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕೋಬೇಕು. ಮಸಾಲಾನ ಸೇರಿಸಾದ್ಮೇಲೆ ಚೆನ್ನಾಗಿ ಈ ಮಸಾಲಾನ ಫ್ರೈ ಮಾಡ್ಕೋಬೇಕು. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕ. ಇದು ಎಲ್ಲ ಫ್ರೈ ಆಗಿ ಇದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು. ಸಾಂಬಾರೆಲ್ಲ ಚೆನ್ನಾಗಿ ಬೇಯದಾದ್ಮೇಲೆ ಗ್ಯಾಸ್ನ ಆಫ್. ಮೊಟ್ಟೆನ ಈ ಥರ ಒಡೆದು ಬೇರೆ ಬೇರೆ ಜಾಗಗಳಿಗೆ, ಅಂದರೆ ಒಂದೇ ಕಡೆ ಹಾಕಬಾರ್ದು, ಅಂಟ್ಕೊಬಿಡುತ್ತೆ. ಈ ಥರ 2-3 ಕಡೆ ಜಾಗಗಳಿಗೆ ಹಾಕಬೇಕು. ಹಾಕಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 5-10 ನಿಮಿಷ ಬೇಯಿಸಿದರೆ ಈ ಥರ ಒಂದೇ ಕಡೆ ಬೆಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನ್ನ ತಮ್ಮ ಬಂದಿದ್ದ ಅಂತ ಪೆಪ್ಪರ್ ಡ್ರೈನು ಮಾಡಿದ್ದು, ಅದು ಕೂಡ ತುಂಬ ಚೆನ್ನಾಗಾಗಿತ್ತು. ನಮ್ಮನೆ ಅಂತೂ ಡೈಲಿ ಮುದ್ದೆ ಮಾಡಲ್ಲ, ಬಟ್ ಒಂದಿನ ಬಿಟ್ಟು ಒಂದಿನ ಮುದ್ದೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ.